ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದೆ. ಸೊ ನಿಫ್ಟಿ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಯಾಕಂದರೆ ನಾವು ಆಲ್ವೇಸ್ ಯಾವಾಗಲೂ ಯೂಸ್ ಮಾಡೋದು ಮೋಸ್ಟ್ ಆಫ್ ದ ಪೀಪಲ್ 5 ಮಿನಿಟ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು 5 ಮಿನಿಟ್ ಟೈಮ್ ಫ್ರೇಮನ್ನು ಯೂಸ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ನೇಚರ್ ಏನಾಗಿರುತ್ತೆ ಅಂತಂದರೆ, ಜಾಸ್ತಿ ಜನ ಯಾವ ಕಡೆ ಇರ್ತಾರೆ ಸೊ ಆ ಕಡೆ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ಇದು ಒಂದು ಯುದ್ಧಾಣಿ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಸೆಲ್ಲರ್ಸು ಬರ್ತಾರೆ, ಸೊ ಬೈಯರ್ಸು ಬರ್ತಾರೆ. ಓಕೆ, ಸೆಲ್ಲರ್ಸು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೈಯರ್ಸು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ, ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಯಾರು ಜಾಸ್ತಿ ವಿನ್ ಆಗ್ತಾರೆ ಅಂದರೆ ಯಾರ ಕಡೆ ಜಾಸ್ತಿ ಸ್ಟ್ರೆಂತ್ ಇದೆ ಆ ಕಡೆ ಮಾರ್ಕೆಟು ಎಳ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನಾಗಬೇಕು, ಮೋಸ್ಟ್ ಆಫ್ ದ ಟೈಮ್ ಜನ ಏನು ಉಪಯೋಗ ಮಾಡ್ತಾರೆ ಮಾರ್ಕೆಟಲ್ಲಿ, ಸೊ ಆ ಕಡೆ ನಾವು ವಾಲ್ಬೇಕಾಗತ್ತೆ. ಸೊ ಅದಕ್ಕೆ ಜನರ ಜೊತೆಗೆ ಮೋಸ್ಟ್ ಆಫ್ ದ ಪೀಪಲ್ ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರೆ, ಮಾರ್ಕೆಟನ್ನು ಪ್ಲೇ ಮಾಡ್ತಿರ್ತಾರೆ, ಸೊ ಮಾರ್ಕೆಟನ್ನು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಜನ ಯಾವ ಕಡೆ ಇರ್ತಾರೆ ಅವ್ರನ್ನ ನೋಡಿಕೊಂಡು, ಜಾಸ್ತಿ ಜನ ಏನು ಫಾಲೋ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಸೊ ಅವ್ರನ್ನ ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನಂತಂದರೆ, ವೈ ಪ್ರೈಸ್ ಆ್ಯಕ್ಷನ್ ಆ್ಯಂಡ್ ಚಾರ್ಟ್ ಪ್ಯಾಟರ್ನ್ಸ್ ಆರ್ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್ ಅಂತ. ಅಂದರೆ ಚಾರ್ಟ್ ಪ್ಯಾಟರ್ನು ಮತ್ತು ಪ್ರೈಸ್ ಆ್ಯಕ್ಷನ್ನು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ, ಇದು ಹ್ಯೂಮನ್ ಬಿಹೇವಿಯರ್ ಆಗಿರುತ್ತೆ. ಒಂದು ಕ್ಯಾಂಡಲ್ ಫ್ರೇಮ್ ಆಗಬೇಕು ಅಂತಂದರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಇಮಿಡಿಯೇಟಾಗಿ ಜಾಸ್ತಿ ಜನ ಸೆಲ್ ಮಾಡ್ತಾರೆ, ಮಾರ್ಕೆಟನ್ನು ಫಾಲ್ ಮಾಡಿಬಿಡ್ತಾರೆ, ಅವರು ಪ್ರಾಫಿಟನ್ನು ಬುಕ್ ಮಾಡ್ಕೊತಾರೆ. ಸೊ ಇಲ್ಲಿ ಏನು ಬೈ ಮಾಡಿರ್ತಾರೆ, ಇಲ್ಲಿ ಜನ ಬೈ ಮಾಡಿ, ಬೈಯರ್ಸು ಏನು ಮಾಡಿರ್ತಾರೆ, ಬೈ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವರು ಏನೋ ಸ್ಟಾಪ್ ಲಾಸ್ ಇಲ್ಲಿ ಹಾಕಿರ್ತಾರೆ, ಸಪೋಸ್ ಇಲ್ಲಿ ಹಾಕಿರ್ತಾರೆ, ಇನ್ನೂ ಕೆಳಗಡೆ ಹಾಕಿರ್ತಾರೆ. ಅಂದರೆ ಸೊ ಫ್ಯೂಚರ್ ಟ್ರೇಡರ್ಸು, ಆಪ್ಷನ್ ಸೆಲ್ಲರ್ಸು, ಆಪ್ಷನ್ ಬೈಯರ್ಸು, ಸೊ ಡೆಲಿವರಿ ಟ್ರೇಡರ್ಸು, ಇಂಟ್ರಾಡೇ ಟ್ರೇಡರ್ಸು, ಎಲ್ಲ ಟ್ರೇಡರ್ಸು ಸೇರಿ ಎಲ್ಲ ಜನಗಳ ವುಮೆನ್ ಬಿಹೇವಿಯರು ಈ ಒಂದು ಕ್ಯಾಂಡಲಲ್ಲಿ ಮೇಲೆ ನಿರ್ಧಾರ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಈ ಕ್ಯಾಂಡಲಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇಲ್ಗಡೆ ತೊಗೊಂಡು ಹೋಗೋಣ ಮಾರ್ಕೆಟು, ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಅದಕ್ಕೋಸ್ಕರ ಮತ್ತೆ ಒಂದಿಷ್ಟು ಜನ, ಜಾಸ್ತಿ ಜನ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರೆ, ಮಾರ್ಕೆಟನ್ನು ಮೂವ್ಮೆಂಟ್ ಮಾಡ್ತಾರೆ. ಆ ಪ್ಲೇಯರ್ಸ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಇಲ್ಲಿ ಹೆವಿ ಕ್ವಾಂಟಿಟಿನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ಒಂದು ಕ್ಯಾಂಡಲ್ಲು ಇಮಿಡಿಯೇಟಾಗಿ ಫ್ರೇಮ್ ಆಗುತ್ತೆ 5 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ 5 ಮಿನಿಟ್ನಲ್ಲಿ ಎಷ್ಟು ಜನ ಇಲ್ಲಿ ಸೆಲ್ ಮಾಡಿದ್ದಾರೆ, ಸೊ ಅವ್ರ ಹ್ಯೂಮನ್ ಬಿಹೇವಿಯರ್ ಇದು. ಅಂದರೆ ಬೈಯರ್ಸ್ ಏನು ಮಾಡಿರ್ತಾರೆ, ಇಮಿಡಿಯೇಟಾಗಿ ಅವರು ದುಡ್ಡನ್ನು ಕಳ್ಕೊತಾರೆ. ಸೊ ಸೆಲ್ಲರ್ಸ್ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಅವರು ಪ್ರಾಫಿಟನ್ನು ಬುಕ್ ಮಾಡ್ಕೊತಾರೆ. ಸೊ ಅದಕ್ಕೆ ಪ್ರೈಸ್ ಆ್ಯಕ್ಷನ್ನು ಮತ್ತು ಚಾರ್ಟ್ ಪ್ಯಾಟರ್ನು ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ, ಸೊ ಈ ಥರ ನೋಡಿದಾಗ ನಮಗೆ ಚಾರ್ಟ್ ಏನೂ ಅರ್ಥನೇ ಆಗೋದಿಲ್ಲ. ಸೊ ಈ ಥರ ಫಾಲ್ ಆಗಿದೆ, ಈ ಥರ ಮೇಲ್ಗಡೆ ಹೋಗಿದೆ, ಈ ಥರ ಫಾಲ್ ಆಗಿದೆ, ಈ ಥರ ಫಾಲ್ ಆಗಿದೆ. ಸೊ ಓಕೆ, ನಾನೇ ಅದನ್ನೇ ಸ್ವಲ್ಪ ನಿಮಗೆ ಚಾನಲ್ಲು ಅಥವಾ ಯಾವುದಾದ್ರೂ ಒಂದು ಪ್ಯಾಟರ್ನು ಡ್ರಾ ಮಾಡಿ ತೋರಿಸಿದಾಗ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅಂದರೆ ಸಪೋಸ್ ಹಿಂದ್ಗಡೆ ಆಗಿರೋಂತಹ ಒಂದು ಯಾವುದಾದ್ರೂ ಒಂದು ಬೇಸ್ ಮೇಲೆ ಮಾರ್ಕೆಟು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅಂತ ಮಾರ್ಕೆಟ್ಗೆ ಗೊತ್ತಿರಲ್ಲ. ಸೊ ಜನರಿಗೂ ಗೊತ್ತಿರಲ್ಲ ಅಂತ ಅನ್ಕೊಳ್ಳೋಣ. ಓಕೆ, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತಂದರೆ ಗೊತ್ತಿಲ್ಲ. ಯಾಕಂದರೆ ಸಪೋಸ್ ಏನಾದರೂ ಗೊತ್ತಾಗಿದ್ದರೆ ಒಂದು ದಿನದಲ್ಲೇ ಅವರು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಾಗಿರುತ್ತೆ. ಸೊ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹಿಂದಿನ ಹಿಸ್ಟ್ರಿನ ತಗೊಂಡು ಹೀಗೆ ಈ ಥರ ಆಗ್ಬೋದು ಅನ್ನೋ ಒಂದು ಪ್ರೊಬ್ಯಾಬಿಲಿಟಿ ಮೇಲೆ ಮಾರ್ಕೆಟು ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಒಂದು ಕ್ಯಾಂಡಲ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಸೆಲ್ಲರ್ಸ್ ಏನು ಮಾಡಿರ್ತಾರೆ, ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೈಯರ್ಸ್ ಏನು ಮಾಡ್ತಾರೆ, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕೆಟ್ ಮೇಲೆ ಹೋದರೆ ಬೈಯರ್ಸ್ಗೆ ಪ್ರಾಫಿಟ್ ಆಗುತ್ತೆ, ಸೊ ಮಾರ್ಕೆಟ್ ಫಾಲ್ ಆದರೆ ಸೆಲ್ಲರ್ಸ್ಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಥರ ಏನಾಗಿರುತ್ತೆ ಅಂತಂದರೆ, ಇಟ್ಸ್ ಎ ಪ್ರೊಬ್ಯಾಬಿಲಿಟಿ ಅಂತ ಪೂರ್ತಿಯಾಗಿ ಹೇಳ್ಬೋದಾಗಿರುತ್ತೆ. ಸೊ ಅದಕ್ಕೆ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ. ಸೊ ಅದಕ್ಕೆ ಚಾರ್ಟ್ ಪ್ಯಾಟರ್ನ್ ಮತ್ತು ಪ್ರೈಸ್ ಆ್ಯಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ಓಕೆ, 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನಮಗೆ ನಾನೊಂದು ಚಾನಲನ್ನು ಡ್ರಾ ಮಾಡಿ ತೋರಿಸ್ತಿದ್ದೀನಿ. ಯಾಕೆ ಅಂತಂದರೆ, ಸೊ ಬೆಳಿಗ್ಗೆ ನಮಗೆ ಒಂದು ಪ್ಯಾಟರ್ನ್ ಸಿಕ್ಕಿತ್ತು, ಅಲ್ಲಿ ಅದಾದಮೇಲೆ ತುಂಬ ಪ್ಯಾಟರ್ನ್ಗಳು ಸಿಕ್ಕಿತ್ತು. ಸೊ ಅವು ಪೂರ್ತಿ ಕ್ಲಿಯರಾಗಿ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್. ಓಕೆ, ಈಗ ಏನಾಗುತ್ತೆ ಅಂದರೆ, ಈಗ ಚಾನಲ್ ಡ್ರಾ ಮಾಡಿ ಇಟ್ಕೊಂಡಾಗ ನಮಗೆ ಒಂದು ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಚಾನಲಲ್ಲೇ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಅಂತ. ಅಂದರೆ ಚಲನ ಬ್ರೇಕ್ ಮಾಡಿಲ್ಲ. ಸೊ ಇಲ್ಲಿ ಚಾನಲ್ ಬ್ರೇಕ್ ಮಾಡಿಲ್ಲ, ಸೊ ಇಲ್ಲಿ ಕೆಳಗಡೆ ಬ್ರೇಕ್ ಮಾಡಿಲ್ಲ, ಸೊ ಇಲ್ಲಿ ಬ್ರೇಕ್ ಮಾಡಿಲ್ಲ. ಅಂದರೆ ಇದು ಪೂರ್ತಿ ಚಾನಲಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ ಸಪೋಸ್ ನಿನ್ನೆ ಅಂದರೆ ಫ್ರೈಡೇ ಬಂದು ಇಲ್ಲಿ ಮೇಲ್ಗಡೆ ಟಚ್ ಆಗಿ ಸೊ ಕೆಳಗಡೆ ಬಂದಿದೆ, ಸೊ ಮತ್ತೆ ಮೇಲ್ಗಡೆ ಟಚ್ ಆಗಿದೆ, ಮತ್ತೆ ಮಿಡ್ ಲೈನ್ಗೆ ಕ್ರಾಸ್ ಆಗಿ ಮತ್ತೆ ಮೇಲ್ಗಡೆ ಟಚ್ ಆಗಿದೆ. ಸೊ ಈ ಥರ ಟಚ್ ಆಗ್ತಾ ಪ್ಯಾರಲಲ್ ಚಾನಲ್ ಅಲ್ಲೇ ಇದೇ 2 ಲೈನ್ಗಳ ಮಧ್ಯೆ ಮಾರ್ಕೆಟು ಫಾಲ್ ಆಗ್ತಾ ಕೆಳಗಡೆ ಬಂದು ಈ ಏರಿಯಾದಲ್ಲಿ ಕ್ಲೋಸ್ ಆಗಿದೆ. ಸೊ ಓಕೆ, ಫ್ರೈಡೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಮಂಡೇ ಓಪನ್ ಆಗುತ್ತೆ ಮಾರ್ಕೆಟ್. ಅಂದರೆ ಇವತ್ತು 9:15ಗೆ ಇಲ್ಲಿ ಓಪನ್ ಆಗುತ್ತೆ ಮಾರ್ಕೆಟು. ಓಪನ್ ಆದ ತಕ್ಷಣ ನಮಗೆ ಗೊತ್ತಿರಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೋ ಅಥವಾ ಕೆಳಗಡೆ ಹೋಗುತ್ತೋ ಅಂತ. ನಾವೇನು ಮಾಡಬೇಕಾಗುತ್ತೆ, ಸೊ ವೇಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಬರಬೇಕಾಗುತ್ತೆ, ಪರ್ಟಿಕ್ಯುಲರ್ ಸೆಟಪ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸೆಟಪ್ ಬರಲಿ. ನಾವು ಯಾವುದೇ ಒಂದು ಸೆಟಪ್ಪನ್ನು ಹುಡುಕ್ತಾ ಹೋದರೆ ತುಂಬ ಸೆಟಪ್ಗಳಿವೆ, ಸಾವಿರಾರು ಸೆಟಪ್ ಸಿಗುತ್ತೆ. ಸೊ ಬಟ್ ಅದರಲ್ಲೇ ಜಾಸ್ತಿ ಜನ
ಉಪಯೋಗ ಮಾಡೋಂಥ ಸೆಟಪ್ ಆಗಿರಬೇಕು, ಜಾಸ್ತಿ ಜನರು ಅದ್ರ ಮೇಲೆ ಡಿಪೆಂಡ್ ಆಗಿರೋಂಥ ಸೆಟಪ್ ಆಗಿರಬೇಕು. ಸೊ ಅದು ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾವು ಉಪಯೋಗ ಮಾಡ್ತಾ ಇರೋದು ಸೊ ಇನ್ಸೈಡ್ ಕ್ಯಾಂಡಲ್ ಇವತ್ತಿನ ಪ್ಯಾಟರ್ನಲ್ಲಿ ತೊಗೊಳ್ಳೋಣ. ಸೊ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಈ ಥರ ಕ್ಯಾಂಡಲ್ ಫ್ರೇಮ್ ಆಗಿದೆ. 9:15 ಕ್ಯಾಂಡಲ್ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 9:15ಗೆ ಈ ಥರ ಒಂದು ದೋಜಿ ಥರ ಕ್ಯಾಂಡಲ್ ಬಂದಿದೆ, ಅಂದರೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಇನ್ಸೈಡ್ ಕ್ಯಾಂಡಲ್ ಮೋರ್ ದ್ಯಾನ್ 40 to 50 ಪಾಯಿಂಟ್ಸ್ ನಿಫ್ಟಿ 15ನಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಬೇಕಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಮೈ ರೂಲ್ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ರೂಲ್ಸಿಗೆ ಅಪೋಸಿಟ್ ಆಗಿ ವರ್ಕ್ ಆಗ್ತಾ ಇದೆ. ಯಾಕಂದರೆ ಸಪೋಸ್ ಜಸ್ಟ್ ಇದು ಏನಾಗುತ್ತೆ ಅಂದರೆ ಜಸ್ಟ್ 20 to 25 ಪಾಯಿಂಟ್ಸ್ ಒಳಗಡೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ. ಅದೇ ಪ್ರಕಾರ ನಮಗೆ ಸ್ವಲ್ಪ ಇಲ್ಲಿ ರಿಸ್ಕಿ ಆಗ್ತಾ ಹೋಗುತ್ತೆ ಟ್ರೇಡ್. ಯಾಕಂದರೆ ಸೊ ಗ್ಯಾಪ್ ಡೌನ್ ಜಾಸ್ತಿ ಓಪನ್ ಆಗಿಲ್ಲ, ಅಂದರೆ ಮೋರ್ ದ್ಯಾನ್ 50 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಕಣ್ಣು ಮುಚ್ಕೊಂಡು ಇದನ್ನು ನಾವು ಪ್ಯಾಟರ್ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಲೈನ್ನ ಡ್ರಾ ಮಾಡಿ ಇಟ್ಕೊತೀನಿ. ಜಸ್ಟ್ ಏನಾಗಿರುತ್ತೆ ಅಂದರೆ ಒಂದು ಸೆಕೆಂಡ್, ಓಕೆ, ಈ ಥರ ನಾನು ಲೈನ್ನ ಡ್ರಾ ಮಾಡಿ ಇಟ್ಕೊತೀನಿ. ಸೊ ಇನ್ಸೈಡ್ ಕ್ಯಾಂಡಲ್ ಅಂದರೆ 9:15ಗೆ ಮಾರ್ಕೆಟ್ ಓಪನ್ ಆಗಿದೆ. ಇನ್ಸೈಡ್ ಕ್ಯಾಂಡಲ್ ಅಂತಲೇ ಇದು ದೊಡ್ಡ ಮದರ್ ಕ್ಯಾಂಡಲ್ ಫಸ್ಟ್ 9:15ಗೆ ಓಪನ್ ಆಗಿ 9:20ಗೆ ಕ್ಲೋಸ್ ಆಗುತ್ತೆ. ಓಕೆ, ಈ ಥರ ಒಂದು ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಬರುತ್ತೆ. ಅದ್ರ ಒಳಗಡೆ ಮಿಡಲ್ ಆಗಿ ಸಣ್ಣ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಕ್ಯಾಂಡಲ್ ಒಂದು ಮೇಲ್ಗಡೆ ಕ್ರಾಸ್ ಆಗಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆದರೆ ಸೊ ನಾವು ಅಪ್ ಸೈಡ್ಗೆ ಟ್ರೇಡ್ ತಗೊಳ್ಬೇಕಾಗಿರುತ್ತೆ. ಸೊ ಕ್ಯಾಂಡಲ್ ಮಿಡ್ಲ್ಗೆ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇದು ನಮ್ಮ ರೂಲ್ ಆಗಿರುತ್ತೆ. ಸೊ ಅದೇ ಸಪೋಸ್ ಏನಾದರೂ ಕೆಳಗಡೆ ಕ್ಲೋಸ್ ಆಗಿ ಹೆಲ್ದಿ ಕ್ಯಾಂಡಲ್ ಬೇರೀಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಇಲ್ಲಿ ಎಂಟ್ರಿನ ತಗೊಂಡು ನಮ್ಮದು ಮಿಡ್ಲ್ವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಈ ಥರ ನಾವು ಈ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇದು ನಮಗೆ ಜಾಸ್ತಿ ಗ್ಯಾಪ್ ಡೌನ್ ಓಪನ್ ಆಗಬೇಕಾಗಿತ್ತು. ಸೊ ಬಟ್ ಅಷ್ಟು ಓಪನ್ ಆಗಿಲ್ಲ ಅಂದಾಗ ನಾವು ಯಾವುದಾದ್ರೂ ಇನ್ನೊಂದು ಕ್ರಾಸ್ ಸೆಟಪ್ ಬರ್ತಾ ಇದೆಯಾ, ಅದ್ರ ಜೊತೆಗೆ ಮತ್ತೊಂದು ಸೆಟಪ್ ಯಾವುದಾದ್ರೂ ನಮಗೆ ಏನಾದರೂ ಕಾಂಬಿನೇಷನ್ ಬರ್ತಾ ಇದೆ ಅಂತ ನೋಡಿದಾಗ ಸೊ ಈ ಥರ ಒಂದು ಪ್ಯಾರಲಲ್ ಚಾನಲ್ ಸೆಟಪ್ ಸಿಗುತ್ತೆ ನಮಗೆ. ಈ ಥರ ಒಂದು ಪ್ಯಾರಲಲ್ ಚಾನಲಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಮಾರ್ಕೆಟು ಎಸ್ಟರ್ಡೇ ಪ್ಯಾಟರ್ನ್ ಕಂಬೈನ್ ಮಾಡ್ಕೊಂಡಾಗ. ಓಕೆ, ಇಲ್ಲಿ ಏನಾಗುತ್ತೆ ಅಂತಾಗ ಪ್ಯಾರಲಲ್ ಚಾನಲ್ ಬ್ರೇಕ್ ಆಗೋದ್ರ ಜೊತೆಗೆ ಇನ್ಸೈಡ್ ಕ್ಯಾಂಡಲ್ ಕೂಡ ಬ್ರೇಕ್ ಆಗುತ್ತೆ. ಸೊ ಓಕೆ, ನೋಡ್ಬೋದು ನಾನು ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಎಂಟ್ರಿ ನಾವು ಎಲ್ಲಿ ತೊಗೊಂಡಿರ್ತೀವಿ ಅಂತ. ಸಪೋಸ್ ಕ್ಯಾಂಡಲ್ ಮಿಡ್ಲ್ಗೆ ನಮ್ಮ ಸ್ಟಾಪ್ ಲಾಸ್ ಇದ್ರು 25 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇತ್ತು. ಆಲ್ಮೋಸ್ಟ್ ನಮಗೆ 1:2ವರೆಗೂ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಯಾವುದೇ ಪ್ರತಿ ಟ್ರೇಡಲ್ಲಿ 1:1.5 ಮೇಲ್ಗಡೆ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನಾವು 1:1 ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಹೋದರೆ ನಮಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಎಕ್ಯುರೇಸಿ ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನೀವು 50-50 ಎಕ್ಯುರೇಸಿ ಇದ್ರೂ 1:1.5 ಅಥವಾ 1:2ವರೆಗೂ ನೀವು ಫಾಲೋ ಮಾಡಿದರೆ ಸಾಕು ರಿಸ್ಕ್ ರಿವಾರ್ಡನ್ನು. ಸೊ ನೀವು ಪ್ರಾಫಿಟನ್ನು ಮಾಡ್ಬೋದಾಗಿತ್ತು ಸೊ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ಸೈಡ್ ಕ್ಯಾಂಡಲ್ಲು ಬ್ರೇಕ್ ಆಗುತ್ತೆ. ಅಂದರೆ ಇನ್ಸೈಡ್ ಕ್ಯಾಂಡಲ್ಲು ಈ ಥರ ಒಂದು ಸನ್ ಕ್ಯಾಂಡಲ್ಲು, ಇದು ಮದರ್ ಕ್ಯಾಂಡಲ್ ಅಂದ್ಕೊಳ್ಳೋಣ. ಸೊ ಇದು ಬೇಬಿ ಕ್ಯಾಂಡಲ್ ಅಂದ್ಕೊಳ್ಳೋಣ. ಬೇಬಿ ಕ್ಯಾಂಡಲ್ ಇಮಿಡಿಯೇಟಾಗಿ ಮದರ್ ಕ್ಯಾಂಡಲ್ನ ಬ್ರೇಕ್ ಮಾಡುತ್ತೆ. ಸೊ ಆವಾಗ ಮಾರ್ಕೆಟಲ್ಲಿ ಜನ ಅಲರ್ಟ್ ಆಗ್ತಾರೆ. ಸೊ ಮಾರ್ಕೆಟು ಫಾಲ್ ಆಗ್ತಾ ಇದೆ. ಸೊ ಅಂದರೆ ಇಲ್ಲಿ ಇರುವಂತಹ ಬೈಯರ್ಸನ್ನು ಸೆಲ್ಲರ್ಸು ವಿನ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ನ ಕೆಳಗಡೆ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಮಿಡಿಯೇಟಾಗಿ ಇಲ್ಲಿ ಎಂಟ್ರಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೆಲ್ಲರ್ಸು. ಅಂದರೆ ಪುಟ್ ಬೈಯರ್ಸು, ಕಾಲ್ ಸೆಲ್ಲರ್ಸು, ಫ್ಯೂಚರ್ ಸೆಲ್ಲರ್ಸು, ಇಂಟ್ರಾಡೇ ಸೆಲ್ಲರ್ಸು ಎಲ್ಲ ಬಂದು ಇಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅದು ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗುತ್ತೆ. ಅಂದರೆ ಚಾರ್ಟ್ ಪ್ಯಾಟರ್ನ್ ಮೇಲೆ ಮಾರ್ಕೆಟು ಪ್ರೈಸ್ ಆ್ಯಕ್ಷನ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಮಗೆ ಈ ಪ್ರೈಸ್ ಇಂಡಿಕೇಶನ್ ಮಾಡುತ್ತೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ ಈ ಕ್ಯಾಂಡಲ್ ನಮಗೆ ಹೇಳುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಇಲ್ಲಿ ಎಂಟ್ರಿನ ತೊಗೋತೀವಿ. ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಜಸ್ಟ್ ಸ್ವಲ್ಪ ರೀಟೆಸ್ಟಿಗೆ ಬಂದಾಗ ನಾವು ಎಂಟ್ರಿನ ತೊಗೊತೀವಿ. ಸಪೋಸ್ ಏನು ಇಮಿಡಿಯೇಟಾಗಿ ಇಲ್ಲಿ ಎಂಟ್ರಿನ ತೊಗೊಂಡಿದ್ರು ನಮಗೆ ರಿಸ್ಕ್ ರಿವಾರ್ಡ್ 1:1.5ವರೆಗೂ ಬರ್ತಾ ಇತ್ತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಾರೆ, ಇದ್ರ ಜೊತೆಗೆ ನಮಗೆ ಸ್ವಲ್ಪ ಇಲ್ಲಿ ಗ್ಯಾಪ್ ಅಪ್ ಜಾಸ್ತಿ ಓಪನ್ ಆಗಿಲ್ಲ, ಅಂದರೆ ಗ್ಯಾಪ್ ಡೌನ್ ಓಪನ್ ಆಗಿಲ್ಲ ಅಲ್ವಾ. ಅದಕ್ಕೋಸ್ಕರ ನಮಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಪ್ಯಾರಲಲ್ ಚಾನಲ್ ಬರ್ತಾ ಇದ್ದು, ಪ್ಯಾರಲಲ್ ಚಾನಲ್ನೂ ಕೂಡ ಇದು ಹೆಲ್ದಿ ಕ್ಯಾಂಡಲ್ಲು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಇಲ್ಲಿ ಎಂಟ್ರಿನ ತೊಗೋತೀವಿ. ಕ್ಯಾಂಡಲ್ ಅಂದರೆ ಮದರ್ ಕ್ಯಾಂಡಲ್ ಮಿಡ್ಲ್ಗೆ ನಾವು ಸ್ಟಾಪ್ ಲಾಸ್ ಇರುತ್ತೆ. ಮ್ಯಾಕ್ಸಿಮಮ್ 25 ಪಾಯಿಂಟ್ಸ್ 20 ಪಾಯಿಂಟ್ಸ್ ನಮಗೆ ಸ್ಪಾಟಲ್ಲಿ ಕೊಡ್ಬೋದು. ಸೊ ನಮ್ಮ ಪ್ರೀಮಿಯಮ್ ಅಂದರೆ ಸ್ಟ್ರೈಕ್ ಪ್ರೈಸು ನಾವು ಆ್ಯಟ್ ದ ಮನಿ ಚಾಯ್ಸ್ ಮಾಡ್ಕೊಂಡಿದ್ವಿ ಅಂತಂದರೆ ಆ್ಯಟ್ ದ ಮನಿ ಸ್ಟ್ರೈಕ್ ಪ್ರೈಸಲ್ಲಿ ಆಲ್ಮೋಸ್ಟ್ ನಮಗೆ 12 to 15 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರುತ್ತೆ ಕಾಮನ್ನು. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಮಗೆ ಮೋರ್ ದ್ಯಾನ್ 25 or 30 ಪಾಯಿಂಟ್ಸ್ವರೆಗೂ ಕ್ಯಾಪ್ಚರ್ ಮಾಡೋ ಅಂಥ ಸಾಧ್ಯತೆ ಇತ್ತು. ಜಸ್ಟ್ 56 ಪಾಯಿಂಟ್ ಮೂವ್ ಆಗಿದೆ. 1:2.25ವರೆಗೂ ಟಾರ್ಗೆಟ್ ಬಂದಿದೆ. ಯು ಕ್ಯಾನ್ ಸಿ ಇನ್ ದಿಸ್ ಪ್ಯಾಟರ್ನ್. ಓಕೆ, ಇದು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನಲ್ಲಿ ಇಲ್ಲಿವರೆಗೂ ಟಾರ್ಗೆಟ್ ಬಂದಿದೆ. ಇಮಿಡಿಯೇಟಾಗಿ ನಮಗೆ ಟಾರ್ಗೆಟ್ ಹಿಟ್ ಆದ ತಕ್ಷಣ ನಾವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಟಾರ್ಗೆಟ್ ಹಿಟ್ ಆದಮೇಲೆ ಎಕ್ಸಿಟ್ ಆದರೆ ಸಾಕು. 1:2 ರಿಸ್ಕ್ ರಿವಾರ್ಡನ್ನು ಇಟ್ಕೊಂಡು ಹೋದರೆ ಸಾಕು, ನೀವು ಆಲ್ಮೋಸ್ಟ್ ಪ್ರಾಫಿಟನ್ನು ಮಾಡ್ಬೋದು. ಯಾಕಂದರೆ ನೀವು 2 ಟ್ರೇಡಲ್ಲಿ ಲಾಸ್ ಆದರೂ ಸಪೋಸ್ ನೀವು ಒಂದೇ ಟ್ರೇಡಲ್ಲಿ ಲಾಸನ್ನು ರಿಕವರ್ ಮಾಡಿಕೊಂಡು ಪ್ರಾಫಿಟೇಬಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ 5 ಮಿನಿಟ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು 5 ಮಿನಿಟ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಈ ಥರ ಮೇಲ್ಗಡೆ ಹೋಗುತ್ತೋ ಈ ಏರಿಯಾದಲ್ಲಿ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಅಂದರೆ
ಮಾರ್ಕೆಟಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಿದ್ರೆ ಯು ಕ್ಯಾನ್ ಸಿ ಈ ಲೆವೆಲನ್ನು ಬ್ರೇಕ್ ಮಾಡೋಕ್ಕೆ ಮಾರ್ಕೆಟ್ ಆಗಿಲ್ಲ, ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ದಿಸ್ ಈಸ್ ಅ ರೆಸಿಸ್ಟೆನ್ಸ್ ಏರಿಯಾ, ಅಂದರೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ. ಎಷ್ಟು ಕನ್ಸಾಲಿಡೇಷನ್ ಆಗಿದೆ ನೋಡಿ, ಈ ಏರಿಯಾದಲ್ಲಿ ಮಾರ್ಕೆಟ್ ಈ ಥರ ಕನ್ಸಾಲಿಡೇಷನ್ ಆಗಿ ಬ್ರೇಕ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ಆ ಲೆವೆಲ್ಗೆ ವಾಪಸ್ ಬಂದಾಗ ಅದನ್ನು ಅಷ್ಟು ಈಸಿಯಾಗಿ ಬ್ರೇಕ್ ಮಾಡೋದಕ್ಕೆ ಮಾರ್ಕೆಟ್ಗೆ ಆಗಲ್ಲ, ಅಷ್ಟು ಸ್ಟ್ರೆಂತ್ ಇರಲ್ಲ. ಯಾಕಂದರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಸೊ ಅವರು ಇಮಿಡಿಯೇಟಾಗಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸೆಲ್ ಮಾಡ್ತಾರೆ ಇಮಿಡಿಯೇಟಾಗಿ, ನಮ್ಗೆ ಇಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ. ಓಕೆ, ಆಲ್ರೆಡಿ ಈ ವಿಡಿಯೋನ ನಾನು ಲೈವ್ ಮಾಡಿದ್ದೀನಿ, ನೀವು ಆಲ್ಮೋಸ್ಟ್ ನೋಡ್ಬೋದು, ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ಲೇಲಿಸ್ಟಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಅಂತ ನೀವು ಅಲ್ಲಿ ಸರ್ಚ್ ಮಾಡಿದರೆ ಸೊ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. ಸೊ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ನಮಗೆ ಸೇಮ್ ಕ್ಯಾಂಡಲ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಆಲ್ಮೋಸ್ಟ್ 1:1.5 ನಮಗೆ ಟಾರ್ಗೆಟ್ ಬಂದಿದೆ. ಎಕ್ಸಾಕ್ಟ್ಲಿ ನೋಡಿ 1:1.5 ಟಾರ್ಗೆಟ್ ಇದೆ. ಓಕೆ, 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ರೂಲ್ಸ್ಗಳು ಆಲ್ರೆಡಿ ನಾನು ವಿಡಿಯೋನಲ್ಲಿ ಹಾಕಿದ್ದೀನಿ, ಯು ಕ್ಯಾನ್ ಸಿ. ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ಸೊ ನೆಕ್ಸ್ಟು ಒಂದು ಹೆಲ್ದಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಇದು ದೋಜಿ ಆಗಿರ್ಬೋದು ಅಥವಾ ಇನ್ವರ್ಟೆಡ್ ಹ್ಯಾಮರ್ ಆಗಿರ್ಬೋದು, ಮತ್ತು ಹ್ಯಾಮರ್ ಆಗಿರ್ಬೋದು. ಸಪೋಸ್ ಒಂದೊಂದು ಟೈಮಲ್ಲಿ ಇದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ, ಸೊ ಅವಾಗೂ ಕೂಡ ವರ್ಕ್ ಆಗುತ್ತೆ. ಸೊ ಬಟ್ 5 ಟಚ್ ಆಗಿರ್ಬೋದು, 5 ಸ್ವಲ್ಪ ವೀಕ್ ಟಚ್ ಆದರೆ ನಡೆಯುತ್ತೆ, ಬಟ್ ಪೂರ್ತಿ 5 ಟಚ್ ಆಗಿರ್ಬೋದು. ಇಮಿಡಿಯೇಟಾಗಿ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿರುತ್ತೆ, ಪಿಯರಿಸ್ ಕ್ಯಾಂಡಲ್ ಆಗಿರಬೇಕು, 5 ಮಿಡ್ಲ್ಗೆ ಕ್ರಾಸ್ ಆಗಿರಬೇಕು. ಕ್ರಾಸ್ ಆಗಿ ನೆಕ್ಸ್ಟ್ ಕ್ಲೋಸ್ ಆದ ತಕ್ಷಣ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು. ಮೋರ್ ದೆನ್ 25-30 ಪಾಯಿಂಟ್ಸ್ವರೆಗೂ ಕ್ಯಾಂಡಲಲ್ಲಿ ಸ್ಟಾಪ್ ಲಾಸ್ ಕೊಡೋದಕ್ಕೆ ಈಸಿಯಾಗಿ ನಡೆಯುತ್ತೆ. ಸೊ 1:1.5 ಟಾರ್ಗೆಟ್ ಬಂದಿದೆ ಇಮಿಡಿಯೇಟಾಗಿ. ಆಲ್ರೆಡಿ ನಾನು ಇದನ್ನು ಲೈವಲ್ಲಿ ಹಾಕಿದ್ದೀನಿ, ವಿತ್ ಪ್ರೀಮಿಯಮ್ ಚಾಯ್ಸ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನೀವು ನೋಡ್ಬೋದಾಗಿರುತ್ತೆ. ಜಸ್ಟ್ 20 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇತ್ತು, ಆಲ್ಮೋಸ್ಟ್ 30 ಪಾಯಿಂಟ್ಸ್ವರೆಗೂ ಸ್ಟ್ರೈಕ್ 30 ಪಾಯಿಂಟ್ಸ್ವರೆಗೂ ನಮಗೆ ಸ್ಪಾಟಲ್ಲಿ ಬಂದಿದೆ. ಆಲ್ಮೋಸ್ಟ್ ನಮಗೆ ಮೋರ್ ದ್ಯಾನ್ 20 ಪಾಯಿಂಟ್ಸು ಸ್ಟ್ರೈಕ್ ಪ್ರೈಸಲ್ಲಿ ಬಂದಿದೆ. ಆಲ್ಮೋಸ್ಟ್ ನಾನು ವಿಡಿಯೋನ ಹಾಕಿದ್ದೀನಿ, ಯು ಕ್ಯಾನ್ ಸಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಅಂದರೆ ಬೆಳಿಗ್ಗೆಯಿಂದ ನಮಗೆ ವೇಟ್ ಮಾಡಬೇಕಾಗುತ್ತೆ ಮಾರ್ಕೆಟಲ್ಲಿ. ಸೊ ಜಸ್ಟ್ ಓಪನ್ ಆದ ತಕ್ಷಣ ನಾವು ಇಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾವು ಬೈ ಮಾಡ್ಕೊಂಡು ಕುಂತ್ರೆ ಇಮಿಡಿಯೇಟಾಗಿ ಸೆಲ್ ಆಗಿದೆ, ಅಂದರೆ ನಮಗೆ ಲಾಸ್ ಆಗುತ್ತೆ. ಸಪೋಸ್ ಇಲ್ಲಿವರೆಗೂ ಬಂದಾಗ ಮಾರ್ಕೆಟ್ ಇಷ್ಟು ಫಾಲ್ ಆಗಿದೆ, ಇನ್ನೂ ಫಾಲ್ ಆಗುತ್ತೆ ಅಂತ ಏನಾದರೂ ಸೆಲ್ ಮಾಡ್ಕೊಂಡು ಕುಂತಿದ್ರೆ ಸೊ ಇಮಿಡಿಯೇಟಾಗಿ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಪ್ಯಾಟರ್ನ್ ಪ್ರಕಾರ, ಪ್ರೈಸ್ ಆ್ಯಕ್ಷನ್ ಪ್ರಕಾರ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಮಿಡಿಯೇಟಾಗಿ ಇಲ್ಲಿವರೆಗೂ ಬಂದು ನಮ್ಮ ಟಾರ್ಗೆಟ್ ಹಿಟ್ ಆದಮೇಲೆ ಮಾರ್ಕೆಟ್ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಮೇಲ್ಗಡೆ ಲೆವೆಲಿಗೆ ಬಂದು ಅಲ್ಲಿ ಆ ಏರಿಯಾಕ್ಕೆ ಬಂದು ರಿವರ್ಸಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮಗೆ 5 ಯಾವುದೇ ಥರ ಸಿಗಲ್ಲ, ಯಾಕಂದರೆ 5 ರೂಲ್ಸು ಫಾಲೋ ಆಗಲ್ಲ. ಈ ಕ್ಯಾಂಡಲ್ಗೆ ಏನಾದರೂ 5 ರೂಲ್ಸ್ ಫಾಲೋ ಆಗಿದ್ದರೆ ಮತ್ತು 5 ನಮಗೆ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರ್ತಾ ಇತ್ತು. ಆಲ್ಮೋಸ್ಟ್ ನಮಗೆ ಡೈಲಿ ನಮಗೆ ಈ ಥರ ಮಾರ್ಕೆಟು ಒಂದಲ್ಲ ಒಂದು ಪ್ಯಾಟರ್ನ್ ಕೊಡ್ತಾನೆ ಹೋಗುತ್ತೆ, ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಪ್ಯಾಟರ್ನ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ, ದ್ಯಾಟ್ ಈಸ್ ದ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡ್ತೀನಿ ಅಂತಂದರೆ ಇಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಇರಲ್ಲ. ಸಪೋಸ್ ನಾವು ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು ಮಾರ್ಕೆಟಲ್ಲಿ. ಜಸ್ಟ್ ನಾವು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಹೋಗಬೇಕು. ನಮಗೆ ಈಸಿಯಾಗಿ ಎಕ್ಸ್ಪೀರಿಯೆನ್ಸ್ ಆದಂಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಮಿಡಿಯೇಟಾಗಿ ಮಾರ್ಕೆಟ್ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂಸ್ ಈ ಥರ ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದೊಂದು ಯಾವುದೋ ಒಂದು ರೆಸಿಸ್ಟೆನ್ಸ್ ಏರಿಯಾ ಇರುತ್ತೆ ಮೇಲ್ಗಡೆ, ಸೊ ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಯಾವುದಾದ್ರೂ ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ, ಅದಕ್ಕೋಸ್ಕರ ಮಾರ್ಕೆಟು ಈ ಥರ ಒಂದು ಶೂಟಿಂಗ್ ಸ್ಟಾರ್ ಇದೆ, ಇಲ್ಲಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ನ ಫಾಲೋ ಮಾಡಿದೆ ಅಂತ ಅಂದ್ಕೊಂಡು ಜಸ್ಟ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಮತ್ತೊಂದು ಯಾವುದೋ ಪ್ಯಾಟರ್ನ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟು ಇಮಿಡಿಯೇಟಾಗಿ ಫಾಲ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ನಮಗೆ ಮತ್ತೆ ಒಂದು ಪ್ಯಾಟರ್ನ್ ಬರುತ್ತೆ, ಈ ಥರ ಕಪ್ಪು ಮತ್ತು ಹ್ಯಾಂಡಲ್ಲು. ಓಕೆ, ಎಲ್ಲ ರೂಲ್ಸು ಫಾಲೋ ಆಗಿದೆ, ಫುಲ್ಫಿಲ್ ಆಗಿದೆ. ಕಪ್ಪು ರೂಲ್ಸು ಫಾಲೋ ಇದೆ, ಪರ್ಫೆಕ್ಟ್ ಆಗಿರೋಂಥ ಕಪ್ ಕಾಣಿಸ್ತಾ ಇದೆ, ಪರ್ಫೆಕ್ಟ್ ಆಗಿರೋಂಥ ಹ್ಯಾಂಡಲ್ ಕಾಣಿಸ್ತಾ ಇದೆ. ಹ್ಯಾಂಡಲ್ಗೆ ಮಿನಿಮಮ್ 5 ಕ್ಯಾಂಡಲ್ ಇರಬೇಕು, 5ರಿಂದ ಜಾಸ್ತಿ ಇದೆ, ದ್ಯಾಟ್ ಈಸ್ ಇನಫ್. ನೆಕ್ಲೈನ್ ಕೆಳಗಡೆ ಬ್ರೇಕ್ ಆಗಿದೆ, ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಕಂಪಲ್ಸರಿಯಾಗಿ ಆಗಿದೆ. ಸೊ ಎಲ್ಲ ಅಕಾರ್ಡಿಂಗ್ ಟು ರೂಲ್ ಪ್ರಕಾರನೇ ಇದೆ. ಓಕೆ, ನೆಕ್ಸ್ಟ್ ಕಪ್ಪು ಮತ್ತು ಹ್ಯಾಂಡಲ್. ಇಲ್ಲಿ ನಾವು ಎಂಟ್ರಿನ ತೊಗೊಂಡು ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿ ತೋರಿಸ್ತೀನಿ, ಎಂಟ್ರಿನ ಎಲ್ಲಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಶಾರ್ಟ್ ಟೂಲನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ಇಮಿಡಿಯೇಟಾಗಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾವು ಎಂಟ್ರಿನ ತೊಗೊತೀವಿ. ಸೇಮ್ ಕ್ಯಾಂಡಲ್ವರೆಗೂ ಸ್ಟಾಪ್ ಲಾಸ್ ಹಾಕಿದ್ರು ನಡೆಯುತ್ತೆ, ಅಥವಾ ಈ ಕನ್ಸಾಲಿಡೇಷನ್ ಏರಿಯಾ ಇದೆಯಲ್ಲ ಇದನ್ನು ಮಾರ್ಕೆಟು ರಿವರ್ಸ್ ಆಗಿ ಬ್ರೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಏರಿಯಾವರೆಗೂ ಅಂದರೆ ನಮ್ಮ ಸ್ಟಾಪ್ ಲಾಸ್ ಏನಿರಬೇಕು ಅಂತಂದರೆ ಒಂದು ಅದಕ್ಕೆ ವ್ಯಾಲ್ಯೂ ಇರಬೇಕು ನಮ್ಮ ಸ್ಟಾಪ್ ಲಾಸ್ಗೆ. ಅಂದರೆ ಮಾರ್ಕೆಟ್ನ ಆ ಸ್ಟಾಪ್ ಲಾಸನ್ನು ಹಿಟ್ ಮಾಡಿದರೆ ಸಪೋಸ್ ಏನೋ ಒಂದು ಸ್ಟ್ರಾಂಗ್ ಬೈಯಿಂಗ್ ಬಂದು ಹಿಟ್ ಆಗಬೇಕೆ ಹೊರತು ಸುಮ್ಮನೆ ಸ್ಟಾಪ್ ಲಾಸ್ ಹಿಟ್ ಆಗೋ ಥರ ಇರಬಾರ್ದು. ಓಕೆ, ಇದು ಒಂದು ಏರಿಯಾ ಇದೆ, ಈ ಏರಿಯಾನ ಕನ್ಸಾಲಿಡೇಷನ್ ಇದೆ, ಇದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಥರ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ ಮಾರ್ಕೆಟ್ 1 ಮಿನಿಟಲ್ಲಿ. ಸೊ ಅದಕ್ಕೋಸ್ಕರ ಇಂತಹ ಏರಿಯಾಗಳಿದ್ದಾಗ ಆ ಏರಿಯಾವರೆಗೂ ಸ್ಟಾಪ್ ಲಾಸ್ ಕೊಟ್ಟರೆ ನಡೆಯುತ್ತೆ, ಅಥವಾ ಸೇಮ್ ಕ್ಯಾಂಡಲ್ ಮೇಲ್ಗಡೆ ನಾವು ಸ್ಟಾಪ್ ಲಾಸ್ ಹಾಕಿದರೆ ಈಸಿಯಾಗಿ ನಮಗೆ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು 1:2 ಈಸಿಯಾಗಿ ಟಾರ್ಗೆಟ್ ಕೊಟ್ಟಿದೆ. ಆಲ್ಮೋಸ್ಟ್ ನಮಗೆ 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು, 63 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಇದೆ. ಆಲ್ಮೋಸ್ಟ್ 1:4 124 ಪಾಯಿಂಟ್ಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಒಂದೇ ಒಂದು ಗ್ರೀನ್ ಕ್ಯಾಂಡಲ್ ಇದೆ ನಡುವೆ, ಜಸ್ಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ ಮಾರ್ಕೆಟ್, ನೀವು ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಈಸಿಯಾಗಿ 1:123 ಪಾಯಿಂಟ್ಸ್ 1:1.4ವರೆಗೂ ನಾವು ರಿಸ್ಕ್ ರಿವಾರ್ಡನ್ನು ಕ್ಯಾಪ್ಚರ್ ಮಾಡ್ಬೋದು. ಅದರ ಜೊತೆಗೇ ಇನ್ನೂ ಒಂದು ಪ್ಯಾಟರ್ನ್ ಇತ್ತು ನಮಗೆ, ಈ ಥರ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇತ್ತು. ಲೆಫ್ಟ್ ಶೋಲ್ಡರು
ಸೊ ಇದು ಹೆಡ್, ಇದು ರೈಟ್ ಶೋಲ್ಡರ್ ಬ್ರೇಕ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡು ಶೋಲ್ಡರ್ ಮೇಲ್ಗಡೆ ನಾವು ಸ್ಟಾಪ್ ಲಾಸನ್ನು ಹಾಕಿದಿದ್ರೆ ಆಲ್ಮೋಸ್ಟ್ ನಮಗೆ 1:2 1:3 ವರೆಗೂ ರಿಸ್ಕ್ ರಿವಾರ್ಡ್ ಸಿಗುವಂಥ ಸಾಧ್ಯತೆ ಇತ್ತು. ಜೊತೆಗೆ ಕಾಂಬಿನೇಷನ್ ಆಗಿ ಪ್ಯಾಟರ್ನ್ ಬಂದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂತಂದರೆ ಡಬಲ್ ಕನ್ಫರ್ಮೇಷನ್ ಇರುತ್ತೆ ಮಾರ್ಕೆಟಲ್ಲಿ. ಡಬಲ್ ಕನ್ಫರ್ಮೇಷನ್ ಇದ್ದಾಗ ಜಾಸ್ತಿ ದಿನ ಮೋಸ್ಟ್ ಆಫ್ ದ ಪೀಪಲ್ ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಒಬ್ಬರು ಅಂದ್ಕೊಂಡು ನಾವು ಫಾಲೋ ಮಾಡಿದರೆ ಸಾಕು, ನಮಗೆ ಮಾರ್ಕೆಟಲ್ಲಿ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇದೆ. 1:3 ವರೆಗೂ ಈಸಿಯಾಗಿ ಟಾರ್ಗೆಟ್ ಬಂದಿದೆ. ಯಾವ ಪ್ಯಾಟರ್ನ್ ಇದು? ಹೆಡ್ ಆ್ಯಂಡ್ ಶೋಲ್ಡರ್. ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಮಗೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಬಂದಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಥರ ಒಂದು ಮೇಲ್ಗಡೆ ಹೋಗುತ್ತೆ. ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಬರುತ್ತೆ. ಹೆಡ್ ಆ್ಯಂಡ್ ಶೋಲ್ಡರ್ ಆದಮೇಲೆ ಕಪ್ ಆ್ಯಂಡ್ ಹ್ಯಾಂಡಲ್ ಬರುತ್ತೆ. ಕಪ್ ಆ್ಯಂಡ್ ಹ್ಯಾಂಡಲ್ ಜೊತೆಗೆ ಇನ್ನೂ ಒಂದು ಪ್ಯಾಟರ್ನ್ ಇತ್ತು ನಮಗೆ, ನೀವು ನೋಡ್ಬೋದು. ಆಲ್ಮೋಸ್ಟ್ ಯು ಕ್ಯಾನ್ ಸಿ, ನಾನು ಡ್ರಾ ಮಾಡಿ ತೋರಿಸ್ತೀನಿ. ಜಸ್ಟ್ ಈ ಥರ ಒಂದು ಪ್ಯಾರಲಲ್ ಚಾನಲ್ನ ಡ್ರಾ ಮಾಡಿಟ್ಕೊಳ್ಳೋಣ. ಓಕೆ, ಈ ಚಾನಲನ್ನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಇಷ್ಟು ಸಾಕು, ಇಷ್ಟಾದರೆ. ಯಾಕಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಓಕೆ, ಅಂದರೆ ಸ್ವಲ್ಪ ವೀಕ್ಸು ಹೆಚ್ಚು ಕಡಿಮೆ ನಡೆಯುತ್ತೆ ಡ್ರಾ ಮಾಡಿ ಇಟ್ಕೊಳ್ಳುವಾಗ, ಬಟ್ ಕ್ಯಾಂಡಲ್ ಪೂರ್ತಿ ಕ್ರಾಸ್ ಆಗಬಾರ್ದು. ಮಾರ್ಕೆಟ್ ಏನಾಗುತ್ತೆ, ಈ ಲೆವೆಲ್ಗೆ ಓಪನ್ ಆಗಿದೆ. ಸೊ ಕೆಳಗಡೆ ಚಾನಲ್ ಲೈನ್ಗೆ ಟಚ್ ಆಗಿದೆ. ಸೊ ಮಿಡಲ್ ಲೈನ್ಗೆ ರೆಸ್ಪೆಕ್ಟ್ ಕೊಡ್ತಾ ಮಿಡಲ್ ಲೈನ್ನ ಕ್ರಾಸ್ ಆಗಿದೆ. ಸಸ್ಟೈನ್ ಆಗೋಕ್ಕಾಗಿಲ್ಲ, ಕೆಳಗಡೆ ಬಂದಿದೆ. ಮತ್ತು ನಮ್ಮ ಚಾನಲ್ಗೆ ಕ್ರಾಸ್ ಆಗಿದೆ. ಕ್ರಾಸ್ ಆಗಿ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗಿ ಮೇಲ್ಗಡೆ ಚಾನಲ್ಗೆ ಟಚ್ ಆಗಿದೆ. ಆಲ್ಮೋಸ್ಟ್ ನಮಗೆ 2 ಟಚ್ ಇದ್ದರೆ ಇಂಪಾರ್ಟೆಂಟ್ ಆಗಿರುತ್ತೆ. 2 ಟಚ್ ಸಾಕು. ಇಲ್ಲಿ 2 ಟಚ್ ಆಗಿದೆ. ಜಸ್ಟು 3ನೇ ಟಚ್ಗೆ ಇಮಿಡಿಯೇಟಾಗಿ ಕ್ರಾಸ್ ಆಗಿದೆ. ಕ್ರಾಸ್ ಆಗಿದ್ರೆ ಕೆಳಗಡೆ ಇಮಿಡಿಯೇಟಾಗಿ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದ ತಕ್ಷಣ ನಾವು ಇಲ್ಲಿ ಎಂಟ್ರಿನ ತೊಗೋಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಎಂಟ್ರಿನ ತೊಗೊಂಡಿದ್ರು. ಸೊ ಈ ಏರಿಯಾದಲ್ಲಿ ಎಂಟ್ರಿನ ತೊಗೊಂಡ್ರೆ ಆಲ್ಮೋಸ್ಟ್ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇದ್ದರೆ 60 ಪಾಯಿಂಟ್ವರೆಗೂ ನಮಗೆ ಬರ್ತಾಯಿತ್ತು. ಸೊ 1:2 ಅಂದರೆ ಆಲ್ಮೋಸ್ಟ್ 1:2 ಅಂದರೆ ಮೋರ್ ದೆನ್ 140 ಪಾಯಿಂಟ್ಸ್ವರೆಗೂ ನಮಗೆ ಟಾರ್ಗೆಟ್ ಕೊಟ್ಟಿತ್ತು. ಓಕೆ, ನೀವು ಸ್ಟಾಪ್ ಲಾಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ರಿಸ್ಕ್ ರಿವಾರ್ಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲ, ನನಗೆ ಈ ಟ್ರೇಡನ್ನು ಅವಾಯ್ಡ್ ಮಾಡ್ತೀನಿ, ನಾನು ಸ್ಟಾಪ್ ಲಾಸ್ ಜಾಸ್ತಿ ಬರ್ತಾ ಇದೆ ಅಂತಂದರೆ ಇಲ್ಲಿ ಕಡಿಮೆ ಸ್ಟಾಪ್ ಲಾಸ್ ಇರೋ ಟ್ರೇಡ್ ನೆಕ್ಸ್ಟ್ ಸಿಗುತ್ತಲ್ಲ ಅಪಾರ್ಚುನಿಟಿ, ಅದಕ್ಕೋಸ್ಕರ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಇದು ನಮಗೆ 60 ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇದೆ, ಈ ಟ್ರೇಡನ್ನು ನಾವು ಅವಾಯ್ಡ್ ಮಾಡ್ತೀವಿ ಅಂತಂದರೆ ಬಿಟ್ಬಿಡೋಣ. ನೆಕ್ಸ್ಟ್ ಮತ್ತೆ ಅಪಾರ್ಚುನಿಟಿ ಇರುತ್ತೆ, ಈ ಥರ ಒಂದು ಕಪ್ ಮತ್ತು ಹ್ಯಾಂಡಲ್ ಬರುತ್ತೆ. ಸೊ ಎಲ್ಲ ರೂಲ್ಸು ಕಂಡೀಷನ್ಸು ಫುಲ್ಫಿಲ್ ಆಗುತ್ತೆ. ಫುಲ್ಫಿಲ್ ಆದಮೇಲೆ ನಮಗೆ ಸ್ಟಾಪ್ ಲಾಸ್ ಜಸ್ಟ್ 25 ಪಾಯಿಂಟ್ಸ್ 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇದೆ. ಇಮಿಡಿಯೇಟಾಗಿ 1:4 ವರೆಗೂ. ಇಲ್ಲ, ನಾನು 1:2ಗೆ ಎಕ್ಸಿಟ್ ಆಗ್ಬಿಡ್ತೀನಿ ಅಂದರೆ ಸೇಮ್ ಸಿಂಗಲ್ 2 ಕ್ಯಾಂಡಲಲ್ಲಿ 1:2 ವರೆಗೂ ಟಾರ್ಗೆಟು ಹಿಟ್ ಆಗಿದೆ. ಇಷ್ಟು ಸಾಕಲ್ವಾ? ಓಕೆ, ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 1 ಅಥವಾ 2 ದಿನದಲ್ಲಿ, ಬರೀ ಜಸ್ಟ್ ಇವತ್ತೇ ನಾವು ಒಂದು ದಿನದಲ್ಲಿ ನೋಡಿದ್ರೆ ಜಸ್ಟ್ ಒಂದು ಸೆಟಪ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಮಿಡಿಯೇಟಾಗಿ ಇಲ್ಲಿ 5M Pro Max ಸ್ಟ್ರಾಟಜಿ ಆಕ್ಟಿವೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರು, ಕಪ್ ಆ್ಯಂಡ್ ಹ್ಯಾಂಡಲು, 3-4 ಸೆಟಪ್ಪು ಮತ್ತು ಪ್ಯಾರಲಲ್ ಚಾನಲ್ ಜೊತೆಗೆ ಈ ಥರ. ಓಕೆ, ಅದಕ್ಕೋಸ್ಕರ ನಾವು ಸೆಟಪ್ಪು ಪ್ರೈಸ್ ಆ್ಯಕ್ಷನ್ ಮೇಲೆ ಟ್ರೇಡ್ ಮಾಡಿದರೆ ಸೊ ವಿನ್ನಿಂಗ್ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾವು ಪ್ರಾಫಿಟನ್ನು ಮಾಡೋದು ತುಂಬ ಈಸಿ ಆಗುತ್ತೆ ಮಾರ್ಕೆಟಲ್ಲಿ. ಸುಮ್ಮನೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಇಲ್ಲ ನಾನು ಬೈ ಮಾಡ್ತೀನಿ, ಇಲ್ಲ ನಾನು ಸೆಲ್ ಮಾಡ್ತೀನಿ ಅಂದ್ಕೊಂಡು ಕುಂತ್ರೆ ಸೊ ಲಾಸ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಮೆಸೇಜ್ ನಿಮಗೆ ಇಷ್ಟ ಆಗಿದೆ, ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.